ಶ್ರೀ ಕೃಷ್ಣ ಸಂದೇಶ. ದೃಷ್ಟಿಯನ್ನು ಬದಲಿಸಿ ನೋಡು, ದೃಶ್ಯವೇ ಬದಲಾಗುತ್ತದೆ. ಹವ್ಯಾಸವನ್ನು ಬದಲಿಸಿ ನೋಡು, ನಿನ್ನ ಹಣೆ ಬರಹವೇ ಬದಲಾಗುತ್ತದೆ. ವಿಚಾರವನ್ನು ಬದಲಿಸಿ ನೋಡು, ದೇಶವೇ ಬದಲಾಗುತ್ತದೆ. ದೋಣಿ ಬದಲಿಸಬೇಕೆಂದಿಲ್ಲ, ದಿಕ್ಕನ್ನು ಬದಲಾಯಿಸಿದರೆ ಸಾಕು, ನೀನು ಸೇರುವ ದಡ ಎದುರಾಗುತ್ತದೆ. ತಪ್ಪುಗಳು, ಸೋಲುಗಳು, ಅವಮಾನಗಳು, ನಿರಾಸೆಗಳು, ತಿರಸ್ಕಾರಗಳು ಇವುಗಳೆಲ್ಲವೂ ಉನ್ನತಿ ಮತ್ತು ಬೆಳವಣಿಗೆಯ ಭಾಗಗಳು. ಯಾವ ವ್ಯಕ್ತಿಯು ಈ ಅನುಭವಗಳಿಂದ ಹಾದು ಹೋಗದೆ ಜೀವನದಲ್ಲಿ ಗೌರವದ ಸ್ಥಾನವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ನಮಗೆ ಕಷ್ಟ ಬಂದಾಗ ಯಾರೂ ಸಹಾಯ ಮಾಡಿಲ್ಲ ಅಂತ ಅಂದುಕೊಳ್ಳುವ ಮುನ್ನ ಯೋಚಿಸಿ ನೋಡಿ. ನಾವು ಸುಖವಾಗಿದ್ದಾಗ ಯಾರಾದರೂ ಬಂದು ನಮಗೆ ಸಹಾಯ ಮಾಡಿದ್ದರ ಅಥವಾ ನಾವು ಯಾರಿಗಾದರೂ ಸುಖದಲ್ಲಿದ್ದಾಗ ಸಹಾಯ ಮಾಡಿದ್ದೇವಾ ಅಂತ. ಹಾಗೇನಾದರೂ 4 ಜನರಿಗೆ ಸಹಾಯ ಮಾಡಿ ಒಳ್ಳೆಯ ಕೆಲಸ ಮಾಡಿದ್ದರೆ ದೇವರು ಯಾವುದಾದರೂ ರೂಪದಲ್ಲಿ ಬಂದು ನಮ್ಮ ಕಷ್ಟಕಾಲದಲ್ಲಿ ನಮ್ಮನ್ನು ಕಾಪಾಡುತ್ತಾನೆ. ಒಮ್ಮೆ ಯೋಚಿಸಿ ನೋಡು, ನೀನು ಎಲ್ಲವನ್ನ ಬದಲಾಯಿಸುತ್ತೀಯ. ಕ್ಷಮಿಸಿ ಬಿಡು. ಗೊತ್ತಿದ್ದೋ ಗೊತ್ತಿಲ್ಲದೆ ನಿನ್ನ ಜೀವನದಲ್ಲಿ ಆಗಿರುವ ತಪ್ಪುಗಳಿಗೆ ಕ್ಷಮೆ ನೀಡು. ಅದು ನಿನಗೆ ನೀನು ಮಾಡುತ್ತಿರುವಂತಹ ಮೋಸ ಎನ್ನುವಂತಹ ಭಾವನೆ ಬರದಿರಲಿ. ಅಂದರೆ ನಿನಗೆ ನೀನೇ ಮೋಸ ಮಾಡಿಕೊಳ್ಳಬೇಡ. ತಿಳಿದು ಸುಮ್ಮನಾಗಿ ದೂರವಿರು. ನೀನು ದೂರ ಸರಿದು ಬಿಡು. ಆಗ ಒಳ್ಳೆಯದು. ನಂಬಿಕೆ ದ್ರೋಹ ಮಾಡುವವರಿಗೆ ಭಗವಂತನೇ ಒಂದು ಗತಿ ಕಾಣಿಸುತ್ತಾನೆ. ಯೋಚಿಸುವುದು ಬೇಡ. ಇಲ್ಲಿ ತನಕ ಆಗಿದ್ದೆಲ್ಲವೂ ಒಳ್ಳೆಯದಕ್ಕೆ, ಸದ್ಯಕ್ಕೆ ಆಗುತ್ತಿರುವುದೆಲ್ಲವೂ ಒಳ್ಳೆಯದಕ್ಕಾಗಿಯೇ, ಮುಂದೆ ಆಗುವುದೆಲ್ಲವೂ ಒಳ್ಳೆಯದಕ್ಕಾಗಿಯೇ. ಆದ ಕಾರಣ ಯಾವುದಕ್ಕೂ ಜಾಸ್ತಿ ಚಿಂತಿಸಬೇಡಿ, ಜಾಸ್ತಿ ಕೊರಗಬೇಡಿ. ನಿಮ್ಮ ಕೆಲಸಗಳನ್ನು ನೀವು ಸರಿಯಾಗಿ ಮಾಡಿ, ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ತೊಂದರೆ ಬಂದಾಗ ಪ್ರಾಮಾಣಿಕವಾಗಿರಿ. ಹಣ ಬಂದರೆ ಸರಳವಾಗಿರಿ. ಹಕ್ಕನ್ನು ಪಡೆದ ನಂತರ ವಿನಯವಾಗಿರಿ. ನೀವು ಕೋಪಗೊಂಡಾಗ ಶಾಂತವಾಗಿರಿ. ಇದನ್ನೇ ಜೀವನದ ನಿರ್ವಹಣೆ ಎಂದು ಕರೆಯುತ್ತಾರೆ. ಯಾವುದೇ ಒಬ್ಬ ಮನುಷ್ಯನ ಸಮಯ ಮತ್ತು ಪರಿಸ್ಥಿತಿ ನೋಡಿ ನಿಂದನೆಯನ್ನು ಮಾಡಬೇಡಿ. ಏಕೆಂದರೆ ಅವರ ಸಹಾಯ ಯಾವಾಗ ಬೇಕಾದರೂ ಬದಲಾಗುತ್ತದೆ. ಅವರ ಸಮಯವು ಯಾವಾಗ ಬೇಕಾದರೂ ಬದಲಾಗಬಹುದು. ನೀವು ಶಕ್ತಿಶಾಲಿಗಳಾಗಿರಬಹುದು, ಆದರೆ ಸಮಯ ಎಲ್ಲರಿಗಿಂತ ಶಕ್ತಿಶಾಲಿಯಾಗಿರುತ್ತದೆ. ಹಾಗಾಗಿ ಯಾರನ್ನು ಕೀಳಾಗಿ ನೋಡಬೇಡಿ. ಭಗವಂತ ಹೇಳುತ್ತಾನೆ, ಕೆಲವರ ಮುಖವಾಡಗಳು ಅವರ ಮಿತಿ ಮೀರಿದ ಕುಣಿತದಿಂದ ತಾನಾಗಿಯೇ ಕಳಚಿ ಬೀಳುತ್ತದೆ. ನಾವು ಅವರನ್ನು ತಾಳ್ಮೆಯಿಂದ ಇದ್ದು ಕುಣಿಯಲಿ ಅಂತ ಕುಣಿಯೋಕೆ ಬಿಟ್ಟು ಬಿಡಬೇಕು. ನಿನಗೆ ಮೋಸ ಮಾಡಿದವರು ಖಂಡಿತವಾಗಿಯೂ ಖುಷಿಯಾಗಿರುವುದಕ್ಕೆ ಸಾಧ್ಯವಿಲ್ಲ. ಒಂದೊಂದು ದಿನ ಅವರ ಮೋಸಕ್ಕೆ ನಾನು ತಿರುಗೇಟು ಕೊಟ್ಟೇ ಕೊಡುತ್ತೇನೆ. ಆದರೆ ನಿಮಗೆ ಮೋಸ ಮಾಡಿದವರ ಬಗ್ಗೆ ಯೋಚಿಸುತ್ತಾ ಚಿಂತಿಸುತ್ತಾ ಕಣ್ಣೀರು ಹಾಕಬೇಡ. ಕನ್ನಡಿ ಸುಳ್ಳು ಹೇಳುವುದಕ್ಕೆ ಬಿಡುವುದಿಲ್ಲ. ಜ್ಞಾನ ಭಯಪಡುವುದನ್ನು ತಡೆಯುತ್ತದೆ. ಸತ್ಯ ನಿಶಕ್ತನಾಗುವುದನ್ನು ತಡೆಯುತ್ತದೆ. ಪ್ರೇಮ ದ್ವೇಷಿಸುವುದನ್ನು ಮರೆಸುತ್ತದೆ. ವಿಶ್ವಾಸ ದುಃಖವನ್ನು ದೂರ ಮಾಡುತ್ತದೆ. ಹೇಗೆ ಹಿಂಡಿದ ಹಾಲು ತಕ್ಷಣವೇ ಮೊಸರಾಗದಂತೆ ಇಂದು ಮಾಡಿದ ಪಾಪಕೃತ್ಯಗಳ ಫಲ ತಕ್ಷಣಕ್ಕೆ ಅನುಭವಕ್ಕೆ ಬರದೇ ಇರಬಹುದು. ಅದು ಬೂದಿ ಮುಚ್ಚಿದ ಕೆಂಡದಂತೆ ಸಮಯವನ್ನು ನೋಡಿ ಸರಿಯಾಗಿ ಸುಡುತ್ತದೆ. ಎಚ್ಚರಿಕೆ. ಬಾಳಿಗೊಂದು ಬಂಗಾರದ ಮಾತು. ಚಾಡಿ ಹೇಳಿ ಒಬ್ಬರಿಂದ ಒಬ್ಬರಿಗೆ ಕಲಹಗಳನ್ನು ತಂದಿಡುವವನು ಬೇರೆ ಪಾಪಕರ್ಮಗಳನ್ನು ಮಾಡಬೇಕಾಗಿಲ್ಲ. ಇದೇ ಅಲ್ಲವೇ ನೀಚ ಸಂಸ್ಕಾರ ಎಂದರೆ. ಎದುರಾಳಿ ಎಷ್ಟೇ ಒಳ್ಳೆಯವನಾಗಿದ್ದರೂ ಅವನು ಧರ್ಮದ ಪಕ್ಷದಲ್ಲಿದ್ದರೆ ಅವನನ್ನ ಸೋಲಿಸಲೇಬೇಕು. ಅಂದರೆ
ಅಧರ್ಮದ ಪಕ್ಷದಲ್ಲಿ ಇದ್ದರೆ ಧರ್ಮ ಮಾಡುತ್ತಿದ್ದರೂ ಕೂಡ ಸೋಲಿಸಲೇಬೇಕು. ಇಲ್ಲದೆ ಹೋದರೆ ಧರ್ಮ ಸೋಲುತ್ತದೆ, ಅಧರ್ಮ ಗೆಲ್ಲುತ್ತದೆ. ಆದರೆ ಭಗವಂತ ಯಾವ ಅಧರ್ಮಿಗಳನ್ನು ಉಳಿಸಲಾರ, ಸರ್ವನಾಶ ಮಾಡುತ್ತೇನೆ. ಅದನ್ನ ನಾವು ಮಹಾಭಾರತದಲ್ಲಿ ತಿಳಿದುಕೊಂಡಿದ್ದೇವೆ. ನಿಮ್ಮನ್ನು ತುಳಿದವರ ಮುಂದೆ ನೀವು ವಜ್ರದಂತೆ ಬದುಕಿ ತೋರಿಸಬೇಕು. ನಿಮಗೆ ನಂಬಿಕೆ ದ್ರೋಹ ಮಾಡಿ, ಮೋಸ ಅನ್ಯಾಯಗಳಿಂದ ವಂಚಿಸಿ, ಅವಮಾನಗಳೆಂಬ ಪೆಟ್ಟುಗಳನ್ನ ನೀಡಿ ನಿಮ್ಮನ್ನ ಬಿಟ್ಟು ಹೋದವರ ಮುಂದೆ ನೀವು ಎಂದಿಗೂ ಕುಗ್ಗಬಾರದು. ಅದರ ಬದಲು ಅವರ ಮುಂದೆಯೇ ನೀವು ಗೆದ್ದು ಬದುಕಿ ತೋರಿಸಬೇಕು. ಹಾಗೆಯೇ ಬೆಲೆ ಬಾಳುವ ವಜ್ರದಂತೆ ಬದುಕಬೇಕು. ಕೆಲವರು ಮಾತಿನಿಂದ ಚುಚ್ಚಿ ನೋವು ಮಾಡಿದರೆ, ಕೆಲವರು ಮೌನದಿಂದ ಚುಚ್ಚದೇನೆ ನೋವು ಮಾಡುತ್ತಾರೆ. ಇತರರ ಬದುಕು ಚೆನ್ನಾಗಿದೆ, ಅವರು ನೆಮ್ಮದಿಯಿಂದ ಸಂತೋಷವಾಗಿ ಇದ್ದಾರೆ ಎಂದೇ ಭಾವಿಸುತ್ತೇವೆ. ಆದರೆ ನಾವು ಕೂಡ ಬೇರೆಯವರ ಪಾಲಿಗೆ ಬೇರೆಯವರೇ ಎಂಬುದನ್ನ ಮರೆತೇ ಬಿಡುತ್ತೇವೆ. ಅವರು ಕೂಡ ನಮ್ಮಂತೆಯೇ ಯೋಚಿಸುತ್ತಿರಬಹುದಲ್ಲವೇ? ನಿಮ್ಮ ಒಂದು ಸಣ್ಣ ನಗುವನ್ನು ನೋಡಿ ಅವರು ಎಷ್ಟು ಚೆನ್ನಾಗಿದ್ದಾರೆ, ಅವರಿಗೆ ಯಾವುದೇ ನೋವಿಲ್ಲ ಅಂದುಕೊಳ್ಳಬಹುದು ಅಲ್ಲವೇ? ಅದಕ್ಕೆ ಬದುಕಿನ ವಾಸ್ತವದಲ್ಲಿ ಜೀವಿಸಬೇಕು. ಇಲ್ಲವಾದಲ್ಲಿ ಏನನ್ನೇ ನೋಡಿದರೂ ಎಲ್ಲವೂ ಕೂಡ ಸಮಸ್ಯೆಗಳಾಗಿಯೇ ಕಾಣಿಸುತ್ತದೆ. ಅಧರ್ಮದ ಹಾದಿಯಲ್ಲಿ ಶತ್ರು ಕೆಲವೊಮ್ಮೆ ಗೆಲ್ಲಬಹುದು, ಆದರೆ ಧರ್ಮದ ದಾರಿಯಲ್ಲಿ ಕರ್ಮ ಎದುರಾಗುವ ವೇಳೆಗೆ ಧರ್ಮ ಅವನನ್ನ ಸುಡುತ್ತಾ ಬರುತ್ತದೆ. ಅವನ ನಿರ್ನಾಮವನ್ನ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹರಿದ ಚಪ್ಪಲಿಗಾದರೂ ಮನೆಯಲ್ಲಿ ಜಾಗವಿರುತ್ತದೆ, ಆದರೆ ಮನುಷ್ಯ ಸತ್ತರೆ ಮನೆಯಲ್ಲಿ ಜಾಗ ಇರುವುದಿಲ್ಲ, ಮನೆಯಿಂದ ಹೊರಗಡೆ ಇಡುತ್ತಾರೆ. ಇದು ನಮ್ಮ ಜೀವನದ ಸುಖ ದುಃಖಗಳಿಗೆ ನಾವೇ ಹೊಣೆ ಎನ್ನುವುದನ್ನು ತಿಳಿಸುತ್ತದೆ. ನಮ್ಮನ್ನ ಯಾರೂ ಕೂಡ ಕಾಪಾಡಲು ಬರುವುದಿಲ್ಲ. ಅವರವರ ಜೀವನದಲ್ಲಿ ಅವರು ತೊಡಗಿಕೊಂಡಿರುತ್ತಾರೆ. ಭಗವಂತನ ಕೈಯಲ್ಲಿ ಎಲ್ಲವೂ ಇರುತ್ತದೆ. ಆದರೂ ಭಗವಂತ ಸುಮ್ಮನೆಯೇ ಇರುತ್ತಾನೆ. ಆದರೆ ಮನುಷ್ಯನ ಕೈಯಲ್ಲಿ ಏನೂ ಇರುವುದಿಲ್ಲ. ಆದರೂ ಎಲ್ಲವೂ ಇದೆ ಎನ್ನುವ ಅಹಂಕಾರದ ಭ್ರಮೆಯಲ್ಲಿರುತ್ತಾನೆ. ಆದರೆ ಭಗವಂತನ ಆಟವನ್ನ ಅವನೇನು ಬಲ್ಲ. ಅವನ ಅಹಂಕಾರದ ಜೊತೆಗೆ ಅವನನ್ನೇ ಇಲ್ಲವನ್ನಾಗಿಸಿ ಬಿಡುತ್ತಾನೆ. ಆಯಸ್ಸು ಎನ್ನುವುದು ದೇವರು ಕೊಟ್ಟಿರುವ ವರ. ನಾನು, ನನ್ನದು, ನನ್ನಿಂದಲೇ, ನಾನಿದ್ದರೆ ಎಲ್ಲ ಎಂಬ ಅಹಂಕಾರ ತಲೆಗೆ ಏರಿಸಿಕೊಂಡವರಿಗೆ ಯಾವತ್ತೂ ತಮ್ಮ ತಪ್ಪಿನ ಅರಿವಾಗುವುದಿಲ್ಲ. ಕೋಳಿ ಕೂಗಿದರೆ ಮಾತ್ರ ಬೆಳಕಾಗುತ್ತದೆ ಎಂದು ತಿಳಿದುಕೊಂಡವರಿಗೆ ಮೊದಲು ತಿಳಿಯಬೇಕು, ಸಮಯ ಆಗಿದ್ದಕ್ಕೇನೆ ಕೋಳಿ ಕೂಗಿತ್ತು ಅಂತ ಎನ್ನುವ ವಾಸ್ತವ ಸತ್ಯ ತಿಳಿದವರು ಯಾವ ತಪ್ಪು ಮಾಡುವುದಿಲ್ಲ. ಮುಂದೆ ಸಾಗುವ ವ್ಯಕ್ತಿ ಯಾರಿಗೂ ಹಾನಿ ಮಾಡುವುದಿಲ್ಲ. ಆದರೆ ಇತರರಿಗೆ ಹಾನಿ ಮಾಡುವವನು ಎಂದಿಗೂ ಮುಂದೆ ಬರಲಾರ. ಧರ್ಮ ಎಂದರೆ ಹಸಿದವರಿಗೆ ಅನ್ನ ಕೊಡುವುದು, ಬಾಯಾರಿದವರಿಗೆ ನೀರು ಕೊಡುವುದು, ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡುವುದು, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು, ಎಲ್ಲ ಜಾತಿಯವರನ್ನ ಸಮಾನವಾಗಿ ನೋಡುವುದು, ಎಲ್ಲ ಧರ್ಮದವರನ್ನ ಸಮಾನವಾಗಿ ಕಾಣುವುದು, ಎಲ್ಲ ಜಾತಿಯವರನ್ನ ಪ್ರೀತಿಸುವುದು, ನೋವಿನಲ್ಲಿರುವವರಿಗೆ ಸಂತೈಸುವುದು. ಇದೇ ಮನುಷ್ಯನ ನಿಜವಾದ ಧರ್ಮವಾಗಿದೆ. ಜೀವನದಲ್ಲಿ ಏನು ಮಾಡಬೇಕೆಂಬುದನ್ನು ರಾಮಾಯಣ ಹೇಳುತ್ತದೆ. ಜೀವನದಲ್ಲಿ ಏನು ಮಾಡಬಾರದೆಂಬುದನ್ನು ಮಹಾಭಾರತ ಹೇಳುತ್ತದೆ. ಜೀವನದಲ್ಲಿ ಹೇಗೆ ಬದುಕಬೇಕು ಎಂಬುದನ್ನು ಭಗವದ್ಗೀತೆ ಹೇಳಿಕೊಡುತ್ತದೆ. ದೊಡ್ಡ ಮನೆ ಇರುವವರ ಸ್ನೇಹ ಮಾಡುವುದಕ್ಕಿಂತ ದೊಡ್ಡ ಮನಸ್ಸಿರುವ ಮತ್ತು ಒಳ್ಳೆಯ ಗುಣ ಇರುವವರ ಸ್ನೇಹ ಮಾಡಿದರೆ ಬಹಳ ಉತ್ತಮ. ಸುರಿದು ಹೋದ ಮಳೆ ಸರಿದು ಹೋದ ವೇಳೆ ಮತ್ತೆ ಸಿಗಲಾರದು. ಹಾಗಂತ ಅದರೊಳಗೆ ನಾವು ಕಳೆದು ಹೋಗಲಾರೆವು. ಕೈ ಒಳಗಿರದ ಕೈಗೆ ಸಿಗಲಾರದ ನಾಳೆಗಳ ಚಿಂತೆ ಬೇಡ. ಕಣ್ಣೆದುರಿಗಿರುವ ಈ ಕ್ಷಣಗಳನ್ನ ಬದುಕುವ ಸೊಗಸು ನಿಮ್ಮೊಳಗಿರಬೇಕು. 100 ಗುರುಗಳು ಸೇರಿ ಕಲಿಸಲಾಗದ ಅದೆಷ್ಟೋ ವಿಚಾರಗಳನ್ನು ಸಮಯವೆಂಬ ಒಂದೇ ಒಂದು ಶಕ್ತಿ ಕಲಿಸಿಬಿಡುತ್ತದೆ.
ತನ್ನ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು. ಏಕೆಂದರೆ ಜೀವನದಲ್ಲಿ ಯಾವ ಮಿತ್ರ ಯಾವಾಗ ಶತ್ರುವಾಗುತ್ತಾನೆಂದು ಹೇಳಲು ಸಾಧ್ಯವಿಲ್ಲ. ಹೆಚ್ಚಾಗಿ ಕೊರಗಬೇಡ ಮನುಜ. ಇನ್ನೊಬ್ಬರ ಬಾಳ ಪುಸ್ತಕದಲ್ಲಿ ನೀನೊಂದು ಅಧ್ಯಾಯವಷ್ಟೆ. ನೀ ಬೇಕೆನಿಸಿದರೆ ಅದನ್ನ ಪುನಃ ಓದುತ್ತಾ ಕಾಲ ಕಳೆಯುತ್ತಾರೆ. ಇಲ್ಲದಿದ್ದರೆ ಪುಟ ತಿರುಗಿಸಿ ಬಿಡುತ್ತಾರೆ ಅಷ್ಟೆ. ಎಲ್ಲದಕ್ಕೂ ಸಿದ್ಧವಾಗಿ ನಿಲ್ಲು. ಇಲ್ಲದಿದ್ದರೆ ನಿನ್ನನ್ನೇ ನೀನು ಕೊಲೆಗೈದುಕೊಳ್ಳಬೇಕಾಗುತ್ತದೆ. ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಮಡಿಕೆಯಾಗುತ್ತದೆ. ಸಗಣಿಗೆ ಸಂಸ್ಕಾರ ಕೊಟ್ಟರೆ ವಿಭೂತಿಯಾಗುತ್ತದೆ. ಚಿನ್ನಕ್ಕೆ ಸಂಸ್ಕಾರ ಕೊಟ್ಟರೆ ಒಡವೆಯಾಗುತ್ತದೆ. ಮನುಷ್ಯನಿಗೆ ಸಂಸ್ಕಾರ ಕೊಟ್ಟರೆ ಮಹಾದೇವನಾಗುತ್ತಾನೆ. ನಮ್ಮನ್ನು ಬೇರೆಯವರೊಂದಿಗೆ ಹೋಲಿಸಿಕೊಂಡು ಬೇಸರ ಪಡಬಾರದು. ಏಕೆಂದರೆ ಚಿನ್ನ ಮತ್ತು ಅನ್ನ ಎರಡಕ್ಕೂ ಅದರದ್ದೇ ಆದ ಮಹತ್ವವಿದೆ. ಸಮಯ ಸಂದರ್ಭ ಬಂದಾಗ ಮಾತ್ರ ಅವುಗಳ ಬೆಲೆ ತಿಳಿಯುತ್ತದೆ. ಇನ್ನೊಬ್ಬರಿಗೆ ಒಳ್ಳೆಯದು ಬಯಸದೆ ಇರೋ ಮನಸ್ಸುಗಳಿಗೆ ನೀವು ಪಾಪವನ್ನು ಕಳೆಯಲು 10 ದೇವಸ್ಥಾನಗಳಿಗೆ ಸುತ್ತಾಡಿದರೆ ಏನು ಫಲ? ನೀವು ಮಾಡಿರುವ ಕರ್ಮದ ಫಲ ನಿಮ್ಮ ಬೆನ್ನತ್ತಿಯೇ ಇರುತ್ತದೆ. ಕೋಟಿ ಮೈಲಿನ ಅಂತರವಿದ್ದು ಅದ್ಯಾವುದೋ ತುದಿಯಲ್ಲಿ ಬೆಸೆದಂತಿದೆ ಭೂಮಿ ಬಾನು. ಹೊರುವ ಭೂಮಿಗೂ ಬೆಳಗೋ ಬಾನಿಗೂ ಇರದ ಅಹಂಕಾರ ನಮ್ಮಲ್ಲಿ ಕೊಲ್ಲುವುದು. ಎಲ್ಲರ ಅಂತರದ ಅಂತ್ಯವೇ ಮಿಲನ. ಈ ಮನುಷ್ಯ ಎಷ್ಟೇ ಹಾರಾಡಿದರೂ ಈ ಜಗತ್ತಿನ ಬಗ್ಗೆ ಎಷ್ಟೋ ವಿಸ್ಮಯಗಳ ಬಗ್ಗೆ ತಿಳಿಯಲಾರದ ದಡ್ಡನೆಯಾಗಿರುತ್ತಾನೆ. ಜೀವನದಲ್ಲಿ ಯಾರಿಗೆ ನೀನು ಸಹಾಯ ಮಾಡುತ್ತೀಯೋ ಅವರೇ ನಿನಗೆ ಮೊದಲು ಮೋಸ ಮಾಡೋದು. ಹೇಗೆ ಎಂದರೆ, ಕುರುಡನಿಗೆ ಕಣ್ಣು ಬಂದ ತಕ್ಷಣ ಅವನು ಮೊದಲು ಬಿಸಾಕೋದೆ ಅವನ ಕೈಯಲ್ಲಿದ್ದ ಕೋಲು ಮತ್ತು ಕನ್ನಡಕವನ್ನು. ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆಯಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳವಾದದ್ದು ಯಾವುದೂ ಇಲ್ಲ. ಆದರೆ ಅದರ ರಭಸಕ್ಕೆ ಎಲ್ಲವನ್ನೂ ಗೆಲ್ಲುವ ಸಾಮರ್ಥ್ಯವಿದೆ. ನೋವುಗಳ ನಡುವೆ ನೆಮ್ಮದಿಯನ್ನು ಹುಡುಕುವುದೇ, ಜೀವನದ ನಿರಾಸೆಗಳ ನಡುವೆ ಭರವಸೆಯೊಂದಿಗೆ ಸಾಗುವುದೇ ನಿಜವಾದ ನೆಮ್ಮದಿಯ ಬದುಕು. ಯಶಸ್ಸು ಯಾವತ್ತೂ ನಮ್ಮನ್ನ ಹುಡುಕಿಕೊಂಡು ಬಂದು ಕಿರೀಟ ತೊಡಿಸುವುದಿಲ್ಲ. ನಾವೇ ಅದನ್ನ ಬೆನ್ನಟ್ಟಿ ಹೋಗಬೇಕು. ಯಾವಾಗಲೂ ನಿಮ್ಮಲ್ಲಿ ಭಗವಂತ ಇರುತ್ತಾನೆ. ಹಾಗಾಗಿ ಅಹಂಕಾರಕ್ಕೆ ಜಾಗ ಮಾಡಿಕೊಡಬೇಡಿ. ಅಹಂಕಾರ ಇರುವ ಕಡೆ ಭಗವಂತ ಇರಲಾರ. ಇತರರಿಗಾಗಿ ಯಾರು ಮರುಗುತ್ತಾರೋ ಅವರೇ ನಿಜವಾಗಿ ಬದುಕಿರುವವರು. ಉಳಿದವರು ಬದುಕಿದ್ದು ಸತ್ತಂತೆಯೇ ಅರ್ಥ. ಯಾರಾದರೂ ನಮಗೆ ನೋವು ಮಾಡಿದರೆ ಮತ್ತೆ ಅವರಿಗೆ ನೋವು ಆಗಬೇಕು ಅಂತ ನಾವು ಬಯಸಬಾರದು. ನಕ್ಕು ಸುಮ್ಮನಾಗಿ ಬಿಡಬೇಕು, ಇಲ್ಲ ದೂರವಾಗಿದ್ದು ಬಿಡಬೇಕು. ಏಕೆಂದರೆ ನಾವು ಹಾಕುವ ಶಿಕ್ಷೆ ತಾತ್ಕಾಲಿಕವಾದರೂ ದೇವರು ಕೊಡುವ ಶಿಕ್ಷೆ ಶಾಶ್ವತವಾದದ್ದು. ಅವಸರ ಪಡಬೇಡ, ಕಾದು ನೋಡು. ಇನ್ನೊಬ್ಬರ ನೆಮ್ಮದಿಯನ್ನ ತಿಂದವರು ನೆಮ್ಮದಿಯಾಗಿ ಬದುಕಲು ಸಾಧ್ಯವಿಲ್ಲ. ಹಸಿದ ಹೊಟ್ಟೆಗೆ ಗೊತ್ತಿಲ್ಲ ಕನಸುಗಳ ಬೆಲೆ. ಹರಿದ ಬಟ್ಟೆಗೆ ಗೊತ್ತಿಲ್ಲ ಮಾನದ ಬೆಲೆ. ಹಣ ತುಂಬಿದ ಜೇಬಿಗೆ ಗೊತ್ತಿಲ್ಲ ಋಣದ ಬೆಲೆ. ಇಲ್ಲಿ ಬದುಕು ಮಾತ್ರ ಕಣ್ಣ ಮುಚ್ಚಾಲೆಯ ಆಟ. ನಿನ್ನನ್ನ ಅವಮಾನಿಸುವವರಿಗೋಸ್ಕರವೂ ಅಲ್ಲ, ನಿನ್ನ ಮೇಲೆ ನಂಬಿಕೆ ಇಟ್ಟವರಿಗೋಸ್ಕರ, ನಿನ್ನನ್ನ ನಂಬಿದವರಿಗೋಸ್ಕರ ನೀನು ಗೆಲ್ಲಲೇಬೇಕು, ಗೆದ್ದು ತೋರಿಸಲೇಬೇಕು. ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವ ಜಾಗವಿದೆ. ಸೋತವನಿಗೂ ಕೂಡ ಇಂಥವನೊಂದಿಗೆ ಸೋತು ಹೋದ ಹೋರಾಡಿದ ಎನ್ನುವ ಜಾಗವಿದೆ. ಆದರೆ ನಿಂತುಕೊಂಡು ನೋಡುವವರಿಗೆ, ಆಡಿಕೊಂಡು ನಗುವವರಿಗೆ ಚರಿತ್ರೆಯಲ್ಲೂ ಎಲ್ಲೂ ಜಾಗವಿಲ್ಲ. ಅಂದವಾದ ಮುಖವನ್ನು ನೋಡಲು ಎಷ್ಟು ಜನ ಬೇಕಾದರೂ ಸರದಿ ಸಾಲಿನಲ್ಲಿ ನಿಲ್ಲಬಹುದು. ಆದರೆ ಅಂದವಾದ ಮನಸ್ಸನ್ನು ಅರಿಯಲು ಮತ್ತೊಂದು ಅಂದವಾದ ಮನಸ್ಸಿನಿಂದ ಮಾತ್ರವೇ ಸಾಧ್ಯ. ಸೂರ್ಯನು ಈ ದಿನ ತನ್ನ ಪಥ ಬದಲಿಸುವಂತೆ ಎಲ್ಲರ ಬಾಳಿನ ಪಥ ಬದಲಾಗುತ್ತದೆ. ಸುಖ, ಸಂತೋಷ, ಸಮೃದ್ಧಿ ಬದುಕಿನಲ್ಲಿ ಬಂದೇ ಬರುತ್ತದೆ. ಅಳತೆ ಮೀರಿ ಕಟ್ಟಿದ ಮನೆ, ಅಳತೆ ಮೀರಿ ಮಾಡಿದ ಸಾಲ, ಅದ್ದೂರಿಯಿಂದ ಮಾಡಿದ ಮದುವೆ, ಸರಳತೆ ಮೀರಿ ತೋರಿಕೆಯ ಬದುಕು, ಅತಿಯಾಗಿ ಒಬ್ಬರ ಮೇಲಿರುವ ನಂಬಿಕೆ, ಅಪಾರವಾದ ಪ್ರೀತಿ ವಿಶ್ವಾಸ, ಇದರಿಂದ ಯಾವತ್ತೂ ಕೂಡ ಒಳ್ಳೆಯದಲ್ಲ.
ಶತ್ರುಗಳು ಮಾಡುವ ನೋವು ನಮ್ಮನ್ನ ಗಟ್ಟಿಗೊಳಿಸುತ್ತದೆ, ಆದರೆ ನಮ್ಮವರೇ ನಮಗೆ ಮಾಡುವ ನೋವು ನಮ್ಮ ಮನಸ್ಸನ್ನ ನೋಯಿಸುತ್ತದೆ ಮತ್ತು ನಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಿ ಬಿಡುತ್ತದೆ. ಯಾರಲ್ಲಿ ಒಳ್ಳೆಯತನ ತುಂಬಿರುತ್ತದೆಯೋ ಅವರನ್ನ ದೇವರು ತುಂಬಾ ಪರೀಕ್ಷೆ ಮಾಡುತ್ತಾನೆ, ಆದರೆ ಎಂದಿಗೂ ಅವರನ್ನ ಕೈ ಬಿಡುವುದಿಲ್ಲ. ಭಗವಂತನಲ್ಲಿ ನಂಬಿಕೆ ಇರಬೇಕು, ಅಪನಂಬಿಕೆ ಯಾವತ್ತೂ ಇರಬಾರದು. ನಿಮ್ಮ ಭಾವನೆಗಳನ್ನು ತಿಳಿದ ನಂತರವೂ ನಿಮ್ಮನ್ನ ನೋಯಿಸುವವರು ಎಂದಿಗೂ ನಿಮ್ಮವರಾಗಲು ಸಾಧ್ಯವಿಲ್ಲ. ಸಂಬಂಧ ಯಾವುದಾದರೂ ಸರಿ, ನನ್ನದು ಅಂದುಕೊಂಡರೆ ಜವಾಬ್ದಾರಿಯಾಗುತ್ತದೆ, ನನಗ್ಯಾಕೆ ಅಂದುಕೊಂಡರೆ ಭಾರ ಆಗುತ್ತದೆ ಮತ್ತು ನನ್ನದಲ್ಲ ಅಂದುಕೊಂಡರೆ ಕಣ್ಮರೆಯಾಗುತ್ತದೆ. ಪರರನ್ನ ಮೆಚ್ಚಿಸುವ ಆಸೆ ಬೇಡ, ಪರಮಾತ್ಮ ನಿಮ್ಮನ್ನ ಮೆಚ್ಚಿದರೆ ಸಾಕು. ಪರರ ಕೈಯಲ್ಲಿ ಏನಿದೆ? ಪರಮಾತ್ಮನ ಕೈಯಲ್ಲೇ ಅಲ್ಲವೇ ಎಲ್ಲ ಇರುವುದು. ಯೋಚಿಸಿ ನೋಡಿ ವೀಕ್ಷಕರೇ, ಈ ಅದ್ಭುತವಾದ ಸಂದೇಶಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳಿಯಲು ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.